ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವು ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಲಾಸ್ಟ್ ಮಂತ್ ಅಲ್ಲ, ಅದಕ್ಕೂ ಲಾಸ್ಟ್ ಮಂತದ ಅಮಾವಾಸ್ಯೆ ಇತ್ತಲ್ಲ ಅವತ್ತಿನ ವ್ಲಾಗ್ ನೋಡ್ರಿ. ಇದು 2 ತಿಂಗಳ ಹಿಂದಿನ ವ್ಲಾಗ್ ಇದು. ಇವತ್ತು ಅಮಾವಾಸ್ಯೆ, ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ. ಈಗ ಹಳೆ ವೀಡಿಯೋಸ್ ಎಲ್ಲ ಖಾಲಿ ಆಗೋವರೆಗೂ ಹೊಸದಾಗಿ ಲಾಂಗ್ ವಿಡಿಯೋ ಯಾವುದೂ ನಾನು ಮಾಡ್ಕೊಳಕತ್ತಿಲ್ಲ, ಬರೀ ಶಾರ್ಟ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಾಕತ್ತೀನಿ. ಈ ಹಳೆ ವೀಡಿಯೋಸ್ ಎಲ್ಲ ಖಾಲಿ ಆದಮೇಲೆ ನಾನು ಡೈಲಿ ರೊಟೀನ್ ಏನು ಇರ್ತೈತಲ್ಲ ನಂದು ಅದನ್ನು ವೀಡಿಯೋದಾಗ ಶೇರ್ ಮಾಡ್ಕೋತೀನಂತ. ನೀವು ವೀಡಿಯೋಸ್ನ ಡೈಲಿ ನೋಡಿರಿ, ಮಿಸ್ ಮಾಡಬೇಡ್ರಿ. ನಾನು ಒಂದು ಶಾರ್ಟ್ ವಿಡಿಯೋರ ಹಾಕಿರ್ತೀನಿ, ಇಲ್ಲ ಲಾಂಗ್ ವಿಡಿಯೋರ ಯಾವುದಾದ್ರೂ ಒಟ್ಟಿನಲ್ಲಿ ಒಂದು ವಿಡಿಯೋ ಅಂತೂ ಹಾಕಿರ್ತೀನಿ. ನನ್ನ ಚಾನಲ್ನ ದಿನ ಒಂದು ಸರಿ ವಿಸಿಟ್ ಮಾಡಿರಿ, ವೀಡಿಯೋಸ್ ನೋಡಿರಿ. ಬೆಳಗ್ಗೆನ ನೋಡ್ರಿ, ನಾನು ಒಂದು 6:30ಗೆ ಎದ್ದು ಚಹಾ ಮಾಡ್ಕೊಂಡು ಕುಡಿದ್ನಿ. ಆವಾಗೆಲ್ಲ ಏನು ಸ್ಕೂಲ್ ಇರಲಿಲ್ಲಲ್ಲ, ಹಾಗಾಗಿ ನಿಧಾನಕ್ಕೆ ಕೇಳ್ತಿದ್ನಿ. ಎದ್ದು ಅರ್ಜೆಂಟಿಗೆ ಯಾವುದೂ ಕೆಲಸ ಮಾಡ್ಕೋತಿರ್ಲಿಲ್ಲ, ನಿಧಾನಕ್ಕೆ ಒಂದೊಂದು ಕೆಲಸಗಳನ್ನ ಮಾಡ್ಕೋತಿದ್ನಿ. 6:30ಗೆ ಎದ್ದು ಚಹಾ ಮಾಡ್ಕೊಂಡು ಕುಡಿದ್ನಿ. ಒಂದು 7 ಗಂಟೆವರೆಗೂ ನೋಡ್ರಿ ಆರಾಮಾಗಿ ಕೂತ್ಕೊಂಡು ಚಹಾ ಕುಡಿದ್ನಿ. ಇನ್ನು ಸಾನ್ವಿ, ನಮ್ಮ ಮನೆಯವರು, ಆಮೇಲೆ ಅದಿತಿ 3 ಜನ ಮಲ್ಕೊಂಡಿದ್ರು. ನಾನು ಮಾತ್ರ ಎದ್ದು ಹೊರಗಡೆ ಬಂದ ಚಹಾ ಕುಡ್ದಿರ್ತೀನಿ. ಆಮೇಲೆ ಬಾಗಿಲ ಎಲ್ಲ ಕಸ ಗುಡಿಸ್ಕೊಂಡು ಇವಾಗ ಗಿಡಗಳಿಗೇನೋ ಹಂಗೆ ನೀರು ಹಾಕಿ ಬಾಗಿಲ ಎಲ್ಲ ತೊಳೆತೇನೆ ನೋಡ್ರಿ. ನಾನು ಮುಂಚೆ ಒಂದೊಂದು ದಿವಸ ರಾತ್ರಿ ಬಾಗಿಲು ತೊಳಿತಿದ್ನಿ, ಆದ್ರೆ ಇವಾಗೇನು ಬೆಳಗ್ಗೆ ಎಷ್ಟೊಂದು ಟೈಮ್ ಇರ್ತದಲ್ಲ, ಅದಕ್ಕೋಸ್ಕರ ಬೆಳಗ್ಗೆನ ಬಾಗಿಲು ತೊಳೆದಿರ್ತೀನಿ. ಅಕಸ್ಮಾತ್ ಬೆಳಗ್ಗೆ ಜಾಸ್ತಿ ಕೆಲಸ ಇರ್ತದಪ್ಪ ಅಂದ್ರೆ ರಾತ್ರಿ ಬಾಗಿಲು ತೊಳೆದಿರ್ತೇನೆ ನೋಡ್ರಿ. ಹಿಂದಿನ ದಿವಸ ನಾನು ತೊಳೆದಿರಲಿಲ್ಲ, ಬೆಳಗ್ಗೆನ ತೊಳೆದ್ರಾಯ್ತು ಅಮಾವಾಸ್ಯೆ ಐತಲ್ಲ ಅಂಥೇಳಿ ಬೆಳಗ್ಗೆನ ತೊಳೆದ್ನಿ. ಸಾನ್ವಿ, ಅದಿತಿ ಇಬ್ಬರು ಏನಾದರೂ ಎದ್ದಿದ್ರಂದ್ರೆ ನನಗೆ ಹಿಂಗೆ ಆರಾಮಾಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಕ್ಕೆ ಬಿಡ್ತಿರ್ಲಿಲ್ಲ ನೋಡ್ರಿ ಅವರೇ. ನಾನು ಕಸ ಹೊಡೆದ್ನಿ ಅಂದ್ರೆ ಮುಗೀತು, ಇಬ್ಬರು ಒಂದೊಂದು ಬಕೆಟ್ ಹಿಡ್ಕೊಂಡು ನಿಂತು ಬಿಡ್ತಿದ್ರು. ನಾನು ತೊಳಿತೇನೆ ಅಂತೇಳಿ. ಹಾಗಾಗಿ ಅವ್ರು ಮಲ್ಕೊಂಡಾಗ ನೋಡ್ರಿ ಹೊರಗಡೆ ಕೆಲಸ ಮುಗಿಸಿ ಒಳಗಡೆ ಹೋಗಿ ಬಾಗಿಲು ಹಾಕೊಂಡು ಬಿಡ್ತಿದ್ದೆ ನಾನು. ಇಬ್ಬರು ಅಷ್ಟೇ ಕೇಳಂಗಿನ ಇಲ್ಲ, ಹೇಳಿದ ಮಾತಾ ಕೇಳಂಗಿಲ್ಲ. ನಾನು ತೊಳಿತೀನಿ, ಎಲ್ಲ ಕೆಲಸ ಮಾಡಬೇಕಾದ್ರೂ ಅಷ್ಟೇ ನಾನು ಮಾಡ್ತೇನೆ ಅಂತೇಳಿ ಬರ್ತಾರೆ ಅವ್ರು. ಅದಕ್ಕೋಸ್ಕರ ಈ ಕೆಲಸ ಮಾತ್ರ ನಾನು ಬೇಗನ ಮಾಡಿಕೊಂಡು ಒಳಗಡೆ ಹೋಗ್ಬಿಟ್ನಿ. ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಬಿಟ್ನಿ. ಹಂಗೆ ತುಳಸಿ ಗಿಡದ ಮುಂದೆನೂ ರಂಗೋಲಿ ಬಿಡಾಕತ್ತೀನಿ ನೋಡ್ರಿ. ಆ ತುಳಸಿ ಗಿಡಕ್ಕೆ ಒಂದು ಸ್ಟ್ಯಾಂಡ್ ತರಿಸ್ಬೇಕಂತ ಅಂದ್ಕೊಳಕತ್ತೀನಿ, ನೋಡೋಣಂತ. ಯಾಕಂದ್ರೆ ಅಲ್ಲಿ ಅದು ಇಟ್ಟನಲ್ಲ, ಅದ್ರ ಕೆಳಗೆಲ್ಲ ಸಣ್ಣ ಹಲ್ಲಿಗಳು ಹೋಗಿ ಸೇರ್ಕೊಳಕತ್ತಾವು. ಅದಕ್ಕೋಸ್ಕರ ಅದಕ್ಕೊಂದು ಸಪ್ರೇಟ್ ಸ್ಟ್ಯಾಂಡ್ ತಂದು ಇಡಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣಂತ. ಆದ್ರೆ ತರಿಸ್ತೇನೆ, ಹಂಗೆ ವಿಡಿಯೋದಾಗೂ ಶೇರ್ ಮಾಡ್ಕೋತೀನಿ. ಇವಾಗ ವಡಿ ಮಾಡೋಕೆ ನೋಡ್ರಿ, ಒಂದು ಮಿಕ್ಸಿ ಜಾರಿಗೆ ನಾನು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಅಡಿಗೆಕ್ಕೂ ಸಕ್ಕರೆ, ಜೀರಿಗೆ, ಅಜವಾನ ಹಾಕ್ಕೊಂಡು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ ನೋಡ್ರಿ. ಈ ಖಾರ ನಾವು ಎಲ್ಲ ಪಲ್ಯಕ್ಕೂ ಹಾಕ್ಕೋಬೋದು, ಮತ್ತು ವಡಿಗಂತೂ ಮೇನ್ ಬೇಕು ನೋಡ್ರಿ ಇದು. ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ಕೊಬ್ಬರಿ ಹಿಂಡಿ ಮಾಡತ್ತಿದ್ದೆ ನಾನು. ತೆಂಗಿನಕಾಯಿ ಚಟ್ನಿ ಅಲ್ಲ, ಹಿಂಡಿ ಅಂದ್ರೆ ಈಗ ಖಾರಕ್ಕಲ್ದಾಗ ಕುಟ್ಟಿ ಮಾಡ್ತಾರಲ್ಲ ಆ ಥರದ್ದು. ಆದರೆ ನಮ್ಮ ಮನೆಗೆ ಖಾರಕ್ಕಲ್ಲು ಇಲ್ಲ, ಸಣ್ಣದೈತಿ, ಅದರೊಳಗೆ ಅಷ್ಟೊಂದು ಆಗೋದಿಲ್ಲ ಕೊಟ್ಟಕ್ಕೆ. ಅದಕ್ಕೋಸ್ಕರ ಈ ಥರ ನಾನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡಿರ್ತೀನಿ. ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಆಮೇಲೆ ಅಡಿಗೆಕ್ಕೂ ಸಕ್ಕರೆ ಇಷ್ಟು ಹಾಕಿ ನಾವು ನೀರದು ಏನು ಹಾಕಬಾರ್ದು ಇದಕ್ಕೆ. ಹಂಗೆ ನಾವು ತರಿತರಿಯಾಗಿ ರುಬ್ಕೋಬೇಕು, ಭಾಳ ನೈಸಾಗಿ ಪೇಸ್ಟ್ ಮಾಡ್ಕೋಬಾರ್ದು. ತರಿತರಿಯಾಗಿ ರುಬ್ಕೊಂಡ್ರೆ ತೆಂಗಿನಕಾಯಿ ಹಿಂಡಿ ರೆಡಿಯಾಗಿಬಿಡ್ತದೆ ನೋಡ್ರಿ. ಇದು ವಡಿ ಜೋಡಿ ಚಲೋ ಅನಿಸ್ತತಿ. ನನಗೆ ಈ ಬದ್ನಿಕಾಯಿ ಪಲ್ಯ ಎಲ್ಲ ಹಚ್ಕೊಂಡು ತಿನ್ನೋಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಮ್ಮ ಸೈಡ್ ಏನು ಮಾಡ್ತಾರಂದ್ರೆ ವಡಿ ಮಾಡ್ರೆ ಬದ್ನಿಕಾಯಿ ಪಲ್ಯ ಮಾಡಿಬಿಡ್ತಾರೋ, ಆದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಕೊಬ್ಬರಿ ಹಿಂಡಿ ಮಾಡಿ, ಮೊಸರು, ಕೊಬ್ಬರಿ ಹಿಂಡಿ, ಆಮೇಲೆ ವಡಿ ತಿಂದ್ಬಿಟ್ಟಿರ್ತಾವೆ ನಾವು. ಹಿಂಡೇನೂ ರೆಡಿ ಆಯಿತು. ಇನ್ನು ಸ್ವಲ್ಪ ಹಂಗೆ ಮೇಲೆ ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ವಡಿ ಹಿಟ್ಟಂತೂ ನಾನು ರಾತ್ರಿನ ನಾದಿ ಇಟ್ಟಿದ್ನಿ. ಊರಿಂದ ನಮ್ಮ ಅತ್ತಿ ವಡಿ ಹಿಟ್ಟು ಕೊಟ್ಟು ಕಳಿಸಿದ್ಲು ಪ್ರೀತಿಗೆ. ಆದ್ರೆ ಆಕಿಗೆ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ನಮ್ಮ ಮನ್ಯಾಗ ಮಾಡೋಣ ಅಂಥೇಳಿ ಮಾಡತ್ತಿದ್ದು ನೋಡ್ರಿ. ಆಕಿ ನಂಗೆ ಮಾಡೋಕ್ಕೆ ಬರ್ಲಕ್ಕ ನಿಮ್ಮ ಮನ್ಯಾಗ ಮಾಡೋಣ ಅಂತಂದ್ಲು. ಸರಿ ಆಯ್ತು ಅಂತೇಳಿ ಹಿಟ್ಟು ಇಲ್ಲೇ ತೊಗೊಂಡು ಬಂದು ಕೊಟ್ಟಿದ್ಲಕ್ಕೆ. ನಾನು ನಾದಿ ಇಟ್ಟಿದ್ನಿ ರಾತ್ರಿ. ಇವಾಗ ಅದಕ್ಕೆ ಖಾರ ಹಾಕ್ಕೊಳತ್ತೇನೆ ನೋಡ್ರಿ. ಏನಾದ್ರು ಬಿಟ್ಕೊಂಡಿದ್ನಿಲ್ಲ ಆ ಖಾರ ಹಾಕ್ಕೊಳತ್ತೀನಿ. ಈ ವಡಿ ಹಿಟ್ಟು ಇಲ್ಲದೆ ಇರೋರು ಕಡ್ಲೆ ಹಿಟ್ಟು, ಜೋಳದ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ರಾತ್ರಿನ ಕಲಸಿಟ್ಕೋಬೇಕು ನೋಡ್ರಿ, ಉಪ್ಪಟ್ಟು ಹಾಕಿ. ಆವಾಗ ನಾವು ವಡಿನ ಮಾಡ್ಕೋಬೋದು. ಬೆಳಗ್ಗೆ ಇದೇ ಥರ ಖಾರ ರುಬ್ಕೊಂಡು ಹಾಕಿ ಮಾಡ್ಬೋದು, ಸೇಮ್ ಅದು ಇದೇ ಥರನ ಟೇಸ್ಟ್ ಬರ್ತತಿ. ನಾನಂತೂ ವಡಿ ಹಿಟ್ಟು ಇಲ್ಲದೆ ಇದ್ದಾಗ ಅದೇ ಥರನ ಮಾಡ್ತೀನಿ. ಆದರೆ ಇವಾಗ ವಡಿ ಹಿಟ್ಟು ಐತಲ್ಲ, ಅದಕ್ಕೋಸ್ಕರ ರಾತ್ರಿ ನಾದಿಟ್ಟಿದ್ನಿ. ಖಾರ ಹಾಕಿ ಇದಕ್ಕೆ ಚಂದಾಗ ನಾನು ನಾದ್ಕೊಂಡಿದ್ದೇನೆ ನೋಡ್ರಿ. ಅದಿಟ್ಕೊಂಡಿದ್ದೀನಿ. ಇನ್ನು ಎಣ್ಣೆ ಒಳಗೆ ಫ್ರೈ ಮಾಡಬೇಕಷ್ಟೆ. ಚೇತನಾಗ, ಪ್ರೀತಿಗೆ ಇಬ್ಬರಿಗೂ ನಾಷ್ಟಕ್ಕೆ ಇಲ್ಲೇ ಬರ್ರಿ ಅಂತ ಹೇಳಿದ್ನಿ. ಹಾಗಾಗಿ ಅವರು ಬಂದಿದ್ದರು. ಎಲ್ಲರಿಗೂ ಸೇರಿ ಸ್ವಲ್ಪ ಜಾಸ್ತಿನ ಮಾಡಕತ್ತೀನಿ ನೋಡ್ರಿ ನಾನು. ಇವಾಗ ವಡಿ ಕರಿಯಾಕತ್ತೀನಿ.
ನಾಷ್ಟಕ್ಕೆ ವಡೆ ಮತ್ತು ಮೊಸರು ಕೊಬ್ಬರಿ ಹಿಂಡಿ ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಬೇರೆ ಮಾಡಿರತ್ತಂತ ಅಂದ್ಕೊಂಡಿದ್ದು ನಾನು. ಇವಾಗ ಎಣ್ಣೆ ಕಾಯಕ್ಕಿಟ್ಟನಿ ನೋಡ್ರಿ. ಎಣ್ಣೆ ಕಾದತಿ. ಫಸ್ಟ್ ಒಂದು ಕಳ್ಳನ್ನು ಮಾಡಿಬಿಟ್ಟನಿ. ಇವಾಗ ವಡೆ ಹಾಕಾಕತ್ತೀನಿ ನೋಡ್ರಿ. ಇವು ಸೇಮ್ ಪೂರಿ ಥರನ ಉಬ್ತಾವು. ಟೇಸ್ಟನ್ನು ಅಷ್ಟೇ ಭಾರಿ ಚಲೋ ಇರ್ತಾವೆ. ನಮ್ಮ ಸೈಡ್ ಇವನ್ನ ಅಮಾವಾಸ್ಯೆ ಬಂದ್ರೆ ಭಾಳ ಮಾಡ್ತಾರೆ ನೋಡ್ರಿ. ಈ ಕಡೆ ಸೈಡ ಮಾಡೋದಿಲ್ಲ. ಆದ್ರೆ ನಮ್ಮ ಕಡೆ ಅಮಾವಾಸ್ಯೆ ಬಂದ್ರೆ ಮುಗೀತು, ಎಡೆಗೆ ವಡೆಯನ್ನು ಮಾಡ್ತಾರೆ ನೋಡ್ರಿ. ಇವಾಗ ನಾನು ವಡೆ ಮಾಡ್ಕೊಂಡು ಎಲ್ಲನೂ ಹಂಗೆ ಅವರಿಬ್ಬರು ಬಂದರು, ಪ್ರೀತಿ ಮತ್ತು ಚೇತನ್ ಇಬ್ಬರು ಬಂದರು. ಎಲ್ಲರೂ ಕೂಡಿ ನಾಷ್ಟ ಮಾಡಿದ್ದೀವಿ. ನಾಷ್ಟ ಮಾಡಿ ನಾನು ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ನಿ. ಇನ್ನೂ ಸ್ನಾನ ಮಾಡಿರಲಿಲ್ಲ ನಾನು. ನಂದು ಗೋನ್ ನೋಡ್ರಿ ಹೆಂಗಾಗೈತಿ. ಇದು ಸಾನ್ವಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋವಂಥದ್ದು. ಆವಾಗಿಂದ ಅದು ಹೋಗವತ್ತ ನೋಡ್ರಿ. ನಾನು ಎಷ್ಟು ಕ್ರೀಮ್ ಯೂಸ್ ಮಾಡಿದ್ದೀನಿ, ಆಮೇಲೆ ಹಾಸ್ಪಿಟ್ಲಿಗೆ ತೋರಿಸಿದ್ದೇನೆ ಸ್ಕಿನ್ ಡಾಕ್ಟರ್ಗೆ. ಅದು ಹೋಗವತ್ತ ನನಗೆ. ಇದು ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತದಲ್ಲ ಆವಾಗ ಬರ್ತತಿದು. ನಾನು ಒಂದು ಇನ್ಸ್ಟಾಗ್ರಾಮ್ದಾಗ ನೋಡಿದ್ನಿ, ರೋಸ್ ವಾಟರ್ಗೆ ಕಾಟನಿಗೆ ಸ್ವಲ್ಪ ರೋಸ್ ವಾಟರ್ ಹಾಕಿ ನಾವು ಈ ಥರ ಉಜ್ಜಿದ್ದೀವಿ ಅಂದ್ರೆ ಹೋಗ್ತತಿ. ದಿನ ವಾರದಾಗ 2 ಸರಿ ಅಥವಾ 3 ಸರಿ ಮಾಡ್ಬೇಕಿದನ್ನು ಅಂತೇಳಿ ಹೇಳಿದರು. ನೋಡೋಣ ಹೆಂಗೋ ಮನ್ಯಾಗ ಕಾಟನ್ ಇತ್ತು, ಆಮೇಲೆ ರೋಸ್ ವಾಟರ್ ಇತ್ತು. ನೋಡ್ರಿ ಆತು ಟ್ರೈ ಮಾಡಿರಾತಂತೇಳಿ ನಾನು ಪ್ರೀತಿ ಕೈಲಿ ಹಚ್ಚಿಸ್ಕೊಳಕತ್ತೀನಿ ನೋಡ್ರಿ. ಆದರೆ ಸ್ವಲ್ಪ ಏನೋ ಬೆಟರ್ ಅನ್ನಿಸ್ತು ನೋಡ್ರಿ. ಅಲ್ಲಿ ಕಾಟನ್ ಒಳಗೆ ಎಷ್ಟೆಲ್ಲ ಬ್ಲ್ಯಾಕ್ ಹೆಂಗೆ ಬರಾಕತ್ತತಿ. ದಿನ ಹಿಂಗೆ ಮಾಡಬೇಕು, ಆವಾಗ ಕಡಿಮೆ ಆಗ್ತದಂತ ಅನಿಸ್ತತಿ. ನಾನು ವಾರದಾಗ 1-2 ಸಾರಿ ಇವಾಗ ಮಾಡಾಕತ್ತೀನಿ. ನೋಡೋಣಂತ ಹೋಗ್ತತೋ ಇಲ್ಲೋ ಮತ್ತು ಮುಂದಿನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಹಂಗೆ ಇನ್ನು ನಾನು ಸ್ನಾನಕ್ಕೆ ಹೋಗಬೇಕಿತ್ತು. ಇವರು ಮನೆಗೆ ಹೋಗಿ ಬರ್ತೇವೆ ಅಂತೇಳಿ ಇವಾಗ ಅವ್ರ ಮನೆಗೆ ವಾಪಸ್ ಹೊಂಟಾರ ನೋಡ್ರಿ. ಅದೀತನೂ ನಾನು ಹೊಕ್ಕನಂತ ಅನ್ನಕತ್ತಿದ್ಲು. ನಾನು ಬೇಡ ಬಾ, ಸ್ನಾನ ಅದೆಲ್ಲ ಮಾಡ್ಕೋಬೇಕು, ಸಂಜೆ ಮುಂದೆ ಹೋಗೋಂತ್ರೆ ಅಂತೇಳಿ ಕರೆದ್ನಿ. ಅವರಿಬ್ಬರು ಏನು ಹೋಗಲಿಲ್ಲ. ಅವರಿಬ್ಬರು ಅವ್ರ ಮನೆಗೆ ಹೋದರು. ನಾನು ಹಂಗೆ ಪಟ್ನ ಹೋದಕ್ಕೆ ಸ್ನಾನ ಮಾಡ್ಕೊಂಡು ಬನ್ನಿ, ಹುಡುಗರಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೀನಿ ನೋಡ್ರಿ. ಪೂಜೆ ಎಲ್ಲ ಮಾಡಿ ಮುಗಿಸೀನಿ. ಅಮಾವಾಸ್ಯೆ ಅಂದ್ರೆ ಮುಗೀತು. ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡ್ತೀವಿ. ಇವತ್ತು ಅಷ್ಟೇ ಪೂಜೆ ಎಲ್ಲ ಮಾಡಿ ಮುಗಿಸೀನಿ. ಪೂಜೆ ಎಲ್ಲ ಮುಗಿಗೊಡ್ಕ ಟೈಮ್ ಜಾಸ್ತಿ ಆಗಿಬಿಟ್ಟಿತ್ತು. ಹಂಗೆ ಬೇಗ ಅಡುಗೆ ಕೆಲಸನೂ ನಾನು ಶುರು ಮಾಡ್ಕೊಂಡು ಸಾಂಬಾರು ಮಾಡೀನಿ. ಬೆಳಗ್ಗೆದ್ದ ವಡೆ ಇತ್ತು, ಆಮೇಲೆ ಹಿಂಡಿ ಇತ್ತು, ಸಾಬುದಾನಿ ನೆನೆಸಿದ್ದೂ ಸ್ವಲ್ಪ ಇದ್ದು. ಹಾಗಾಗಿ ಸಾಬುದಾನಿ ಪಾಯಸ ಮಾಡೀನಿ. ಸಾನ್ವಿಗಂತೂ ಭಾಳ ಇಷ್ಟ ಸಾಬುದಾನಿ. ಅದರೊಳಗೆ ಸ್ವಲ್ಪ ಶಾವಿಗೆ ಹಾಕಿ ಪಾಯಸ ಮಾಡೀನಿ. ಅನ್ನ ಸಾಂಬಾರು ಮಾಡಿ ಇವತ್ತು ಅಮಾವಾಸ್ಯೆಗೆ ಮುಗಿಸ್ಬಿಟ್ಟು ನೋಡ್ರಿ. ಆಮೇಲೆ ರಾಗಿ ಅಂಬ್ಲಿನೂ ಮಾಡಿದ್ನಿ. ಮಧ್ಯಾಹ್ನ ಆದಮೇಲೆ ಅವ್ರಿಗೆ ಫೋನ್ ಮಾಡೀನಿ, ಬರ್ರಿ ಊಟ ಮಾಡೋಕ್ಕಂತೇಳಿ. ಅವರು ಬಂದರು. ಬಂದಾದಮೇಲೆ ಎಲ್ಲರೂ ಊಟ ಮಾಡಕತ್ತೀವಿ ನೋಡ್ರಿ. ಹಂಗೆ ಇವತ್ತಿನ ವೀಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ನಾನು ಡೈಲಿ ಲಾಂಗ್ ವೀಡಿಯೋಸು ಮೊದಲಿನ ಥರ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.